ಶಬ್ದದ ಅರ್ಥವೇನು? ಎ. ಧರ್ಮ. ಬಿ. ಜ್ಞಾನ. ಸಿ. ನಂಬಿಕೆ. ಡಿ. ಉಪಾಸನೆ. ಉತ್ತರ ಬಿ. ಜ್ಞಾನ. ಮೂಲ ಆಧಾರ ಯಾವುದು? ಎ. ಪುರಾಣಗಳು. ಬಿ. ವೇದಗಳು. ಸಿ. ಉಪನಿಷತ್ತು. ಡಿ. ಗೀತೆಯು. ಉತ್ತರ ಬಿ. ವೇದಗಳು. 3. ಭಾರತ ದೇಶದ ಶ್ರದ್ಧಾ ಪರಂಪರೆ ಏನು? ಎ. ಜೈನ ಧರ್ಮ. ಬಿ. ಬೌದ್ಧ ಧರ್ಮ. ಸಿ. ಸನಾತನ ಧರ್ಮ. ಡಿ. ಸಿಖ್ ಧರ್ಮ. ಉತ್ತರ ಸಿ. ಸನಾತನ ಧರ್ಮ. 4. ಋಷಿಗಳನ್ನು ಏನೆಂದು ಕರೆಯುತ್ತಾರೆ? ಎ. ರಾಜರು. ಬಿ. ಜ್ಞಾನಿಗಳು. ಸಿ. ಯೋಧರು. ಡಿ. ಕವಿಗಳು. ಉತ್ತರ ಬಿ. ಜ್ಞಾನಿಗಳು. 5. ವೇದಗಳ ಪ್ರಮುಖ ವಿಭಾಗ ಯಾವುದು? ಎ. ಸಾಂಖ್ಯ. ಬಿ. ಧರ್ಮಶಾಸ್ತ್ರ. ಸಿ. ಬ್ರಾಹ್ಮಣ. ಡಿ. ಉಪನಿಷತ್ತು. ಉತ್ತರ ಡಿ. ಉಪನಿಷತ್ತು. 6. ಅಹಿಂಸೆ ಪರಮೋ ಧರ್ಮ ಎಂಬ ತತ್ವ ಯಾವ ಧರ್ಮದ ತತ್ವವಲ್ಲ? ಎ. ಕ್ರಿಶ್ಚಿಯನ್. ಬಿ. ಸನಾತನ. ಸಿ. ಇಸ್ಲಾಂ. ಡಿ. ಬೌದ್ಧ. ಉತ್ತರ ಬಿ. ಸನಾತನ. 7. ಸನಾತನ ಧರ್ಮವು ಯಾವುದನ್ನು ಮುಖ್ಯ ಗುಣವೆಂದು ಪರಿಗಣಿಸುತ್ತದೆ? ಎ. ಶಕ್ತಿಶಾಲಿತ್ವ. ಬಿ. ಜ್ಞಾನ. ಸಿ. ಭಯ. ಡಿ. ಪಶುಪಾಲನೆ. ಉತ್ತರ ಬಿ. ಜ್ಞಾನ. 8. ವೇದದ 4 ಭಾಗಗಳಲ್ಲಿ ಒಂದು ಯಾವುದು? ಎ. ಧರ್ಮಶಾಸ್ತ್ರ. ಬಿ. ಉಪನಿಷತ್ತು. ಸಿ. ಆರಣ್ಯಕ. ಡಿ. ಪುರಾಣ. ಉತ್ತರ ಸಿ. ಆರಣ್ಯಕ. 9. ದರ್ಶನಶಾಸ್ತ್ರಗಳಲ್ಲಿ ಭೌತಶಾಸ್ತ್ರಕ್ಕೆ ನಿಕಟವಾದ ದರ್ಶನ ಯಾವುದು? ಎ. ಯೋಗ. ಬಿ. ನ್ಯಾಸ. ಸಿ. ವೈಶೇಷಿಕ. ಡಿ. ಜೈನ. ಉತ್ತರ ಸಿ. ವೈಶೇಷಿಕ. 10. ಧರ್ಮಶಾಸ್ತ್ರ ಪುರಾಣಗಳು ಸೇರಿರುವ ಭಾಗ ಯಾವುದು? ಎ. ವೇದ ಭಾಗ. ಬಿ. ಸ್ಮೃತಿ ಭಾಗ. ಸಿ. ಉಪನಿಷತ್. ಡಿ. ಆರಣ್ಯಕ. ಉತ್ತರ ಬಿ. ಸ್ಮೃತಿ ಭಾಗ. 11. ಧರ್ಮದ 4 ಲಕ್ಷಣಗಳಲ್ಲಿ ಒಂದು ಯಾವುದು? ಎ. ನಂಬಿಕೆ. ಬಿ. ಭಕ್ತಿ. ಸಿ. ಶಾಂತಿ. ಡಿ. ಸತ್ಯ. ಉತ್ತರ ಡಿ. ಸತ್ಯ. 12. ಸನಾತನ ಧರ್ಮದಲ್ಲಿ ವೈದಿಕ ದೇವತೆಗಳ ಸ್ಥಾನದ ಹೆಸರು ಏನು? ಎ. ಸ್ವರ್ಗ. ಬಿ. ಪಾತಾಳ. ಸಿ. ಸಂಸಾರ. ಡಿ. ದೇವಲೋಕ. ಉತ್ತರ ಡಿ. ದೇವಲೋಕ. 13. ವೇದಗಳಲ್ಲಿ ಉಲ್ಲೇಖಿತ ಮೌಲ್ಯಗಳ ಸಂಕಲನ ಏನು? ಎ. ಪುರಾಣ. ಬಿ. ವೇದಾಂತ. ಸಿ. ಸಂಹಿತೆ. ಡಿ. ಧರ್ಮಶಾಸ್ತ್ರ. ಉತ್ತರ ಸಿ. ಸಂಹಿತೆ. 14. ಸನಾತನ ಧರ್ಮವು ಯಾವ ಜಗತ್ತನ್ನು ನೋಡುತ್ತದೆ? ಎ. ರಾಜಕೀಯವಾಗಿ. ಬಿ. ಭೌತಿಕವಾಗಿ. ಸಿ. ಆಧ್ಯಾತ್ಮಿಕವಾಗಿ. ಡಿ. ಕಾರ್ಯವಾಗಿ. ಉತ್ತರ ಸಿ. ಆಧ್ಯಾತ್ಮಿಕವಾಗಿ. 15. ಪ್ರಖ್ಯಾತ ವೇದಶ್ರದ್ಧಾ ಶ್ಲೋಕ ಯಾವುದಕ್ಕೆ? ಎ. ತತ್ವಮಸಿ. ಬಿ. ಶಾಂತಿ. ಸಿ. ಓಂ ಅಸತೋ ಮಾ ಸದ್ಗಮಯ. ಡಿ. ಶಾಂತಮಯಂ. ಉತ್ತರ ಸಿ. ಓಂ ಅಸತೋ ಮಾ ಸದ್ಗಮಯ. 16. ವೇದದ ಅತಿ ಪುರಾತನ ಭಾಗ ಯಾವುದು? ಎ. ಪುರಾಣ. ಬಿ. ಸಂಹಿತೆ. ಸಿ. ಉಪನಿಷತ್ತು. ಡಿ. ಬೋಧನೆ. ಉತ್ತರ ಬಿ. ಸಂಹಿತೆ. 17. ವೇದಾಂಗಗಳಲ್ಲಿ ಒಬ್ಬನು? ಎ. ಧರ್ಮಶಾಸ್ತ್ರ. ಬಿ. ಶಾಸ್ತ್ರ. ಸಿ. ಜ್ಯೋತಿಷ್ಯ. ಡಿ. ತಂತ್ರ. ಉತ್ತರ ಸಿ. ಜ್ಯೋತಿಷ್ಯ. 18. ಭಾರತೀಯ ತತ್ವಜ್ಞಾನದ ಮೂಲ ಯಾವುದು? ಎ. ಗೀತೆ. ಬಿ. ವೇದ. ಸಿ. ಪುರಾಣ. ಡಿ. ಇತಿಹಾಸ. ಉತ್ತರ ಬಿ. ವೇದ. 19. ಸನಾತನ ಧರ್ಮದ ಪ್ರಮುಖ ಸಂಕಲ್ಪ ಯಾವುದು? ಎ. ಯುದ್ಧ. ಬಿ. ಜ್ಞಾನ ಹಾಗೂ ಸತ್ಯ. ಸಿ. ದೂಷಣೆ. ಡಿ. ರಾಜಕೀಯ. ಉತ್ತರ ಬಿ. ಜ್ಞಾನ ಹಾಗೂ ಸತ್ಯ. 20. ವೇದವನ್ನು ಅಪೌರುಷೇಯ ಎಂದರೆ ಏನು? ಎ. ದೇವರ ರಚನೆ. ಬಿ. ಮನುಷ್ಯರ ದಾರಿ. ಸಿ. ಋಷಿಯ ಆಶಯ. ಡಿ. ಮನುಷ್ಯರಲ್ಲದ ಮೂಲ. ಉತ್ತರ ಡಿ. ಮನುಷ್ಯರಲ್ಲದ ಮೂಲ. 21. ವೇದಾಂತ ಎಂಬ ಪದದ ಅರ್ಥವೇನು? ಎ. ವೇದದ ಮಧ್ಯಭಾಗ. ಬಿ. ವೇದದ ಕೊನೆಯ ಭಾಗ. ಸಿ. ವೇದದ ತಾತ್ವಿಕ ಭಾಗ. ಡಿ. ವೇದದ ಭಾಷಾಂತರ. ಉತ್ತರ ಬಿ. ವೇದದ ಕೊನೆಯ ಭಾಗ. 22. ವೇದಕಾಲದ ವೈದ್ಯಕೀಯ ಶಾಸ್ತ್ರ ಯಾವುದು? ಎ. ನ್ಯಾಸ. ಬಿ. ಆಯುರ್ವೇದ. ಸಿ. ಜ್ಯೋತಿಷ್ಯ. ಡಿ. ಶಾಸ್ತ್ರವೇದ. ಉತ್ತರ ಬಿ. ಆಯುರ್ವೇದ. 23. ಆತ್ಮ ಸತ್ಯಂ ಜಗತ್ಪಮಿಥ್ಯ ಎಂಬ ತತ್ವ ಯಾವ ಶಾಸ್ತ್ರಕ್ಕೆ ಸೇರಿದೆ? ಎ. ಯೋಗ. ಬಿ. ವೈಶೇಷಿಕ. ಸಿ. ವೇದಾಂತ. ಡಿ. ನ್ಯಾಸ. ಉತ್ತರ ಸಿ. ವೇದಾಂತ. 24. ಋಗ್ವೇದದ ಪ್ರಮುಖ ದೇವತೆ ಯಾರು? ಎ. ಅಗ್ನಿ. ಬಿ. ವಿಷ್ಣು. ಸಿ. ಬ್ರಹ್ಮ. ಡಿ. ಇಂದ್ರ. ಉತ್ತರ ಡಿ. ಇಂದ್ರ. 25. ಸನಾತನ ಧರ್ಮದ ಪ್ರಕಾರ ಮಾನವ ಬದುಕಿಗೆ ಉತ್ತಮ ಮಾರ್ಗ ಯಾವುದು? ಎ. ರಾಜಕೀಯ. ಬಿ. ಭೋಗ. ಸಿ.
ಧರ್ಮಪಥ ಡಿ ಯುದ್ಧ ಉತ್ತರ ಸಿ ಧರ್ಮಪಥ.